ಹಾಯ್ ಫ್ರೆಂಡ್ಸ್, ನಾನು MK ಫ್ರಮ್ ಸ್ಟಾರ್ ಕನ್ನಡ ಫ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಯಾಕೆಂದರೆ ಎಲ್ಲ ಬೈಕಲ್ಲಿ ಟ್ರಿಪ್ ಹೋಗೋದು ನೋಡಿದ್ದೀರಾ, ಅಥವಾ ಕಾರಲ್ಲಿ ಹೋಗ್ಬೋದು ಅಥವಾ ಬಸ್ಸಲ್ಲಿ ಹೋಗ್ಬೋದು. ನಾನು ಸ್ವಲ್ಪ ಇಲ್ಲ ಸಕ್ಕರೆಬೆಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಅದು ಕೂಡ ಸೈಕಲಲ್ಲಿ. ಸೊ ನಮ್ಮ 3 ಜನ ಫ್ರೆಂಡ್ಸ್ ಸೇರಿಕೊಂಡು ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ಇವನು ಗೂಳಿ ಅಂತೇಳಿ ಸೈಕಲ್ ಎಕ್ಸ್ಪರ್ಟು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸೊ ಈಗ ವಿಡಿಯೋ ಮಾಡ್ತಾ ಇರೋದು ಕ್ಯಾಮ್ರಾ ಎಕ್ಸ್ಪರ್ಟು. ಈಗ ಹಾಯ್ ಮಾಡ್ತಾ ಏನಲ್ಲ, ಇವನು ಕ್ಯಾಮ್ರಾ ಎಕ್ಸ್ಪರ್ಟು. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಐಕಾನ್ ಬಾಯ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವೊಂದು ಯೂಟ್ಯೂಬ್ ಚಾನಲ್ ಇದೆ, ಐಕಾನ್ ಬಾಯ್ ಅಂತೇಳಿ. ಸೊ ಈ ಹೋಗೋ ರೂಟಲ್ಲಿ ಒಂದು ಸ್ವಲ್ಪ ವಿಷಯಗಳನ್ನ ಹೇಳ್ತೀನಿ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಸಕ್ಕರೆಬೆಲ್ಲಿಯಲ್ಲಿ ಒಂದು ಸ್ವಲ್ಪ ಹಿಡನ್ ಪ್ಲೇಸಸ್ಗಳನ್ನ ಮತ್ತೆ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಏನೋ ತೋರಿಸ್ತೀನಿ ನೋಡಿ ಅಲ್ಲಿರೋದನ್ನ. ಆ್ಯಕ್ಚುಲಿ ಯಾರು ತೋರಿಸಿರಲ್ಲ, ಅದನ್ನ ನಾನು ಇವತ್ತು ತೋರಿಸ್ತೀನಿ ಬನ್ನಿ. ಟಿಪಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೋಡ್ತಿರಲ್ಲ, ಸೊ ಅದೇ ರೀತಿ ನಾವೀಗ ಸೈಕಲ್ ರಿವ್ಯೂನು ಮಾಡ್ಕೊತಾ ಇದ್ರಲ್ಲಿ ಹೋಗ್ತೀವಿ, ನೋಡ್ತಾ ಇರಿ ಫ್ರೆಂಡ್ಸ್. ಸ್ಪೆಷಲಾಗಿ ಮತ್ತೊಂದೇನು ಹೇಳಬೇಕು ಅಂದರೆ, ಈ ಸೈಕಲ್ ನಾನು ಓಡಿಸ್ತಾ ಇರೋದು ಸೈಕಲ್ ಬ್ರೇಕ್ ಇಲ್ಲ ಫ್ರೆಂಡ್ಸ್. ಸೊ ಸಿಕ್ಕಾಪಟ್ಟೆ ಮುಂದೆ ಬಂದುಬಿಟ್ಟೆ, ನಮ್ಮ ಜೊತೆ ಬಂದರು 3 ಜನಕ್ಕಿಂತ ಮೊದಲೇ. ಸೊ ಸ್ವಲ್ಪ ವೆಯ್ಟ್ ಮಾಡೋಣ. ಹಾಗೆ ನಾನು ಓಡಿಸ್ತಾ ಇರೋಂಥ ಸೈಕಲ್ ಬಗ್ಗೆ ಸ್ವಲ್ಪ ಹೇಳೋಣ ಅನಿಸ್ತು, ಯಾಕಂತ ಸ್ವಲ್ಪ ಸ್ಪೆಷಲ್ ಆಗಿದೆ. ಸೊ ಸೈಕಲ್ ಬಗ್ಗೆ ಹೇಳೋಣ ಅನಿಸ್ತು, ಸ್ವಲ್ಪ ಟಿಪಿಕಲ್ ಕನ್ನಡಿಗ ರೀತಿ ಹೇಳೋದಕ್ಕೆ ಟ್ರೈ ಮಾಡೋಣ ಬನ್ನಿ. ನಮ್ಮ ಹತ್ರ ಯಾರ ಹತ್ರನೂ ಸೈಕಲ್ ಇರಲಿಲ್ಲ. ಸೊ ಹಾಸ್ಟೆಲಲ್ಲಿ ಇರೋ ಹತ್ರ ಕೇಳಿದ್ವಿ, ಪಾಪ 3 ಜನ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ನೀವು, ಇದು ನಾನು ಓಡಿಸ್ತಾ ಇರೋದು ಎಲೆಕ್ಟ್ರಿಕ್ ಸೈಕಲ್ಲು. ಸೊ ಇಲ್ಲಿ ಇದೆಯಲ್ಲ, ಇದು ಪವರ್ ಆನ್ ಮೋಡು. ಇಲ್ಲಿ ನೋಡಿ, ಲೈಟ್ ನೋಡಿ ಕಾಣಿಸ್ತಾ ಇದೆಯಲ್ಲ. ಆ್ಯಕ್ಚುಲಿ ಈಗ 3% ಚಾರ್ಜ್ ಇದೆ. ಸೊ ಇದಿದೆಯಲ್ಲ, ಲೋ ಮತ್ತು ಮೀಡಿಯಮ್ ಮತ್ತು ಹೈ ಅಂತೇಳಿ. ಹೈ ಇಟ್ಕೊಂಡು ಹೊಡೆದ್ರೆ ಒಂದು 6 ಕಿಲೋಮೀಟರ್ ಪವರ್ಸ್ ಎಕ್ಸ್ಟ್ರಾ ಬೂಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇಲ್ಲಿ ಇದನ್ನ ಮೂಡ್ ಆನ್ ಮಾಡ್ಕೊಂಡ್ಮೇಲೆ ಇದು ಹೇಗೆ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನೋಡಿ, ಸೇಮ್ ಆಕ್ಸಿಲೇಟರ್ ಥರನೇ ಇದೆ. ಸೊ ಇದನ್ನ ಕೊಟ್ಕೊಂಡ್ರೆ ಒಂದು ಪೆಡಲ್ ತುಳಿದಾಗ ಒಂದು 6 ಕಿಲೋಮೀಟರ್ ಪವರ್ ಎಕ್ಸ್ಟ್ರಾ ಬೂಸ್ಟ್ ಕೊಡುತ್ತೆ. ಸೊ ಹಾಗೆ ಇದರ ಸೀಟ್ ಇದೆಯಲ್ಲ, ಸೀಟ್ ಅಂತ ಕೇಳೋದೇ ಬೇಡ, ಹೆವಿ ಕಂಫರ್ಟಬಲ್ ಆಗಿದೆ. ಕೊನೆಗೂ ನಮ್ಮ ಫ್ರೆಂಡ್ಸ್ ಇಬ್ಬರು ಬಂದು ರೀಚ್ ಆಗಿದ್ದಾರೆ. ನಾನು ಇವ್ರಿಗಿಂತ ಮೊದಲೇ ಸುಮಾರು 1 ಕಿಲೋಮೀಟ್ರ್ ಮುಂದೆ ಇದ್ದೆ ಫ್ರೆಂಡ್ಸ್. ನೀವು ನೋಡ್ಬೋದು, ನಾವೀಗ ಹೋಗ್ಬೇಕಾಗಿರೋ ಜಾಗಕ್ಕೆ ಇನ್ನೂ 10 ಕಿಲೋಮೀಟರ್ಸ್ ಬಾಕಿ ಇದೆ. ಸ್ಟಾರ್ ಕನ್ನಡ ಫ್ಯಾಕ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಬರ್ತೀರಾ ನೋಡಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಫ್ರೆಂಡ್ಸ್ ನಾನು ಇಲ್ಲೇ ವಿಡಿಯೋ ಮಾಡ್ತಾ ನಿಂತ್ಕೊಂಡಿದ್ದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ಈಗ ಅವ್ರನ್ನ ಹೋಗಿ ಕ್ಯಾಚ್ ಮಾಡಬೇಕು. ಆ್ಯಕ್ಚುಲಿ ಸೈಕಲ್ ಕೂಡ ತುಂಬ ಯಾಕೋ ಒಂಥರ ಅನ್ನಿಸ್ತಾ ಇದೆ. ಇದು ಬೇರೆ ಸೈಕಲ್ ಚೇಂಜ್ ಮಾಡಿದೆ ನಮ್ಮ ಫ್ರೆಂಡ್ ಕೈಲಿರೋ, ನಾ ತೊಗೊಂಡೆ. ಇಲ್ಲೆಲ್ಲೂ ಇಲ್ಲ ಸಾಯಕ್ಕೆ. ಒಳ್ಳೆ ಸೈಕಲ್ ಸಿಕ್ತು ಅಂತ ಹೇಳಿ ಏನು ನುಗ್ಗಿಸ್ಬಿಟ್ಟಿದ್ದಾರೆ. ನೋಡ್ರಿ, ಇದಾಗ ಚೈನ್ ಟೈಟ್ ಆಗಿರೋ ಸೈಕಲ್ ತೊಗೊಂಡು ನಾನು ಮುಂದೆ ಇದ್ದೀನಿ ಅಂತ ಹೇಳಿದ್ದೆ, ಅಂದ್ರೆ ಮನ್ಸಿಗೆ ತಗೋಬಿಟ್ರೆ ಹೇಗೆ ಸ್ವಲ್ಪ ಸ್ಟ್ರಾಂಗಾಗಿ ಮನ್ಸಿಗೆ ತಗೊಂಡಿದ್ದಾರೆ ಅನ್ಸುತ್ತೆ. ಕಣ್ಣಿಗೆ ಕಾಣದೆ ಹಂಗೆ ಹೋಗ್ಬಿಟ್ಟಿದ್ದಾರೆ. ನೀನು ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಸೀರಿಯಸ್ಲಿ ಮ್ಯಾಕ್ಸಿಮಮ್ 1.25 ಕಿಲೋಮೀಟರ್ಸ್ ಬಂದೆ ನಮ್ಮ ಫ್ರೆಂಡ್ಸ್. ಇವ್ರನ್ನೆಲ್ಲ ನಂಬ್ಕೊಂಡು ಇವ್ರ ಜೊತೆಗೆ ಬನ್ನಿ ಅಂತ ಬಂದುಬಿಟ್ರೆ ನಮ್ಮ ಕತೆ ಅಷ್ಟೇ. ನಿಜವಾಗ್ಲೂ ಇವ್ರು ಯಾರು ಮಕ್ಕಳೇ ಅಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಇವ್ರು ಯಾರು ಮಕ್ಕಳೇ ಅಲ್ಲ. ಈ ರೇಂಜಿಗೆ ಹೋಗಿದ್ದಾರೆ. ಜೊತೆಗೊಬ್ಬ ಇದ್ದೀನಿ ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ ಫ್ರೆಂಡ್ಸ್. ಕಾಲ್ ಮಾಡಿದೆ, ಇಷ್ಟೊತ್ತಿ ನೆಟ್ವರ್ಕ್ ಬಂತು. ಸೊ ಯಾವುದೋ ಗಾಜನೂರು ಡ್ಯಾಮ್ ಹತ್ರ ಹೋಗ್ಬಿಟ್ಟಿದಾರಂತೆ ಫ್ರೆಂಡ್ಸ್. ಅಕ್ಕ ಯೂಟ್ಯೂಬ್ ನೋಡ್ತೀರಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲೊಬ್ಬ ಇದ್ದಾನೆ. 1 ಸೆಕೆಂಡ್ ಫ್ರೆಂಡ್ಸ್, ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವರೆಲ್ಲ ಫ್ರೆಂಡ್ಸು. ನಿಜವಾಗ್ಲೂ ಸುಮಾರು ಒಂದು 2.5 ಕಿಲೋಮೀಟರ್ಸ್ ನಾವು ಸೈಕಲ್ ತಗೊಂಡು ತಪ್ಪು ಮಾಡಿದೆ. ಇಲ್ಲ ಅಂದ್ರೆ ನಾನು ಅಷ್ಟು ಮುಂದೆ ಇರ್ತಿದ್ದೆ. ಸೈಕಲ್ ಶಿಫ್ಟ್ ಆಗಿದ್ದೀನಿ. ಯಾರು ಚೀಕ್ ಚಾಲೆಂಜ್ ಮಾಡ್ರಲ್ಲಿ. ಬರ್ರ ಫೈನಲ್ ಆಗಿ ನಾವು ಬಂದು ತಲುಪಿದ್ದೀವಿ ಸಕ್ಕರೆಬೆಲ್ಲಿ ಹತ್ರ ಫ್ರೆಂಡ್ಸ್. ಕೊನೆಗೂ ನಮ್ಮ ಹಯಾಬುಜ ತೊಗೊಂಡು ಸಕ್ಕರೆಬೆಲ್ಲಿ ಬಂದಿದ್ದೀವಿ. ಇದನ್ನೀಗ ಹಯಾಬುಜನ ಸೇಫಾಗೆಲ್ಲ ಇಟ್ಬಿಟ್ಟು ಈಗ ಒಳಗೋಣ ಫ್ರೆಂಡ್ಸ್. ಬರ್ತಾ ಇದ್ದಂಗೆ ಸ್ಟಾರ್ಟಿಂಗಲ್ಲೇ ನಮಗೆ ಗಣಪತಿ ಅಂದರೆ ಗಜಾನನ ಅಂದರೆ ಎಲಿಫೆಂಟ್ ಅಂದರೆ ಆನೆ ನಮ್ಗೆ ಪ್ರತ್ಯಕ್ಷ ಆಗಿದೆ ಫ್ರೆಂಡ್ಸ್. ಟಿಕೆಟ್ ತೊಗೊಳ್ಬೇಕು. ಟಿಕೆಟು ಪ್ರೈಸ್ ಏನೋ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡಬೇಕು. ಕ್ರೌಡೇನ ಚೆನ್ನಾಗಿದೆ ಆ್ಯಸ್ ಇಟ್ ಈಸ್ ಸಂಡೇ. ಮತ್ತು ಏನು ಅಂದರೆ ಈಗ ಸ್ಕೂಲ್ ಸ್ಟಾರ್ಟ್ ಆಗೋ ಅಂತ. ಸೊ ಎಲ್ಲರನ್ನೂ ಅನ್ಸುತ್ತೋ ಮಕ್ಕಳನ್ನ ಯಾವ್ದಾದ್ರು ಟೂರಿಸ್ಟ್ ಪ್ಲೇಸ್ಗಳಿಗೆ ಕರ್ಕೊಂಡೋಗಿ ಆಮೇಲೆ ಸ್ಕೂಲಿಗೆ ಬಿಡೋಣ ಅನ್ನೋ ಪ್ಲಾನ್ ಇರುತ್ತೆ ಎಲ್ಲದು. ನಿನ್ಗೆ ಯಾಕೆ ಆಮೇಲೆ ಟಿಕೆಟ್ ಪ್ರೈಸ್ ನೋಡ್ಬೋದು. ಅಂದರೆ ಸ್ವದೇಶಿಗರಿಗೆ, ವಿದೇಶಿಗರಿಗೆ, ಮಕ್ಕಳಿಗೆ ಸಪ್ರೇಟ್ ಬೇಸ್ ಟಿಕೆಟ್ ಪ್ರೈಸ್ ಇದೆ. ನೋಡ್ಬೋದು ನೀವು ಇಲ್ಲಿ 150 ರೂಪೀಸು ಟಿಕೆಟ್ ಪ್ರೈಸು 3 ಜನ. ಆ್ಯಸ್ ಇಟ್ ಈಸ್ ನಾನು ಹೇಳಿದ್ನಲ್ಲ, ಇಲ್ಲಿ ಇರೋಂಥ ಒಂದು ಹಿಡನ್ ಪ್ಲೇಸಸ್ನ ತೋರಿಸ್ತೀನಿ, ಅಥವಾ ಏನಾದ್ರು ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನಂತೂ ಮಾಡೇ ಮಾಡ್ತೀನಿ. ನೀವು ಈ ರೀತಿ ಏನಾದರೂ ಆನೆ ಸವಾರಿ ಮಾಡಬೇಕು ಇಲ್ಲಿ ಸಕ್ಕರೆಬೆಲ್ಲಿಗೆ ಅಂತ ಅಂದರೆ ಒಬ್ಬರಿಗೆ ಪರ್ ಪರ್ಸನ್ಗೆ 150 ಪ್ರೈಸ್ ಆಗುತ್ತೆ. ಗಜರಾಜನ ಎಂಟ್ರಿ ಆಗ್ತಾ ಇದೆ. ಯಾವುದಾದ್ರು ಹೆಚ್ಚು ಕಡಿಮೆ ಆಗಿ ಈ ಕಡೆ ತಿರುಗಿ ನನ್ನ ಕಡೆ ಏನಾದರೂ ಬಂತು ಅಂದರೆ ದೇವರಡೆ ಸ್ಪಾಟ್ ಔಟು. ಗಜರಾಜನ ಮುಟ್ಟೋದಕ್ಕೆ ನಾವು ಕೂಡ ಟ್ರೈ ಮಾಡೋಣ. ಗಜರಾಜ ಯಾವುದೇ ಕಾರಣಕ್ಕೂ ಏನೋ ಮಾಡೋಕ್ಕೆ ಹೋಗ್ಬೇಡ, ತುಂಬ ರಫ್ ಆಗಿದೆ ಗೈಸ್. ಓ ಮೈ ಗಾಡ್, ಕ್ರೇಜಿ. ವಾವ್. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಬಂದಿರೋ ಯಾರು ಮಾತಾಡ್ತಾರ ನೋಡೋಣ, ಸ್ವಲ್ಪ ಕೇಳಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ಯಾರೋ ಒಬ್ರು ಹೋಗಿ ಮಾಡ್ತಾ ಇದ್ದಾರೆ. ಯಾವ ಚಾನಲ್ಲು ಏನು ಅದು ಏನಾರು ಕೇಳೋಣ. ಹೇಗೆ ಮ್ಯಾಮ್ ಯೂಟ್ಯೂಬರಾ? ಚಾನಲ್ ನೇಮ್ ಏನು? ಕರೇಜ್ ಬ್ಲಾಗ್ ಅಂತ. ಯಾವ ಲ್ಯಾಂಗ್ವೇಜ್ ಮಾಡ್ತೀರಾ?
English, Hindi? Yeah, here at Sakri Baile, this is the first time. How is the place? Amazing experience. I loved it. I got blessing from this home of Lord Ganesha as well. We pray him as Lord Ganesha, and I love to be here. 3 ಜನ ಲಾಗರ್ಸ್ ಇದೀವಿ ಇಲ್ಲಿ. ಏನೋ ಖರಜ್ ಲಾಗ್ ಅಂತ ಹೇಳಿ ಒಂದು, ಹಾಗೆ ಐಕಾನ್ ಬಾಯ್, ಹಾಗೆ ನಂದೆಂಗೂ ಗೊತ್ತಿಲ್ಲ ನಮ್ಮದು ಸ್ಟಾರ್ ಕನ್ನಡ ಫ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಈಗ ಹೇಳ್ಕೊಂಡು ಆಟ ಆಡಿಸ್ತಿದ್ದಪ್ಪ. ಇಲ್ಲೊಬ್ರು ಮಾತಾಡ್ತೀನಿ ಅಂತ ಹೇಳಿದರೆ ಅವರಿಗೆ ಕನ್ನಡ ಅಷ್ಟೊಂದು ಬರಲ್ಲಂತೆ. ಪರವಾಗಿಲ್ಲ, ಮಾತಾಡ್ಸೋಣ. ಯಾರೋ ನೀವು ಬೇರೆ ಫ್ರಮ್? I'm from Mangalore. What's your name? Mangalore? Yeah. It's in Karnataka. I know, but then like Kannada is a little. Kannada is a little. Yeah, this is my first time, and like I'm here to see elephants, guys. Everybody are washing these elephants. So yeah. ಫ್ರೆಂಡ್ಸ್, ನೀವೀಗ ನೋಡ್ಬೋದು ಈಗ ಜನ್ರೇಷನ್ ಹೇಗೆ ಅಂದರೆ, ಯಾರೊಬ್ಬರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟರು ಅಂದರೆ ಅವ್ರ ಹತ್ರ ಫಸ್ಟೇ ಒಂದು ಗೋಪ್ರೋನೋ ಇರುತ್ತೆ, ಇಲ್ಲ 360 ಇರುತ್ತೆ, ಇಲ್ಲ ಐಫೋನು ಮ್ಯಾಕ್ಸ್ ಎಂಡ್ ಇರುತ್ತೆ, ಅಥವಾ ಸ್ಯಾಮ್ಸಂಗ್ ಮ್ಯಾಕ್ಸ್ ಎಂಡ್ ಇರುತ್ತೆ. ವೀಡಿಯೋ ಕ್ವಾಲಿಟಿ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ನಾವು ನೋಡಿ ಫ್ರೆಂಡ್ಸ್, ಯಾವುದೋ ಬೇಸಿಕ್ ಮೊಬೈಲ್ ಇಟ್ಕೊಂಡು ಏನೋ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಎಲ್ಲೋ ಹೋಗಿ ನಮ್ಮ ಹತ್ರ ಇರೋ ದುಡ್ಡಲ್ಲೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಯಾವುದೋ ಪ್ಲೇಸಿಗೆ ಹೋಗಿ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ಬಂದು ಲಾಗ್ ಮಾಡ್ತೀವಿ. ಸ್ವಲ್ಪ ಬಡತನ ಇರುತ್ತೆ, ಅವರಿಗೆ ಸಪೋರ್ಟ್ ಮಾಡಿ ಗೈಸ್. ಇಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ, ಕೊನೆಗೂ ಅಂತ ಪ್ಲೇಸ್ ಬಂದಿದೆ, ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಒಂದು ಹಿಡನ್ ಪ್ಲೇಸು ಮತ್ತು ಒಂದು ಕ್ರಿಯೇಟಿವ್ ಅಂತ ಹೇಳಿದ್ದೆ. ಈಗ ಹಿಡನ್ ಪ್ಲೇಸಿನ ಸಮಸ್ಯೆ ಇದು ಬಂದಿದೆ. ಸೊ ಹಿಡನ್ ಪ್ಲೇಸ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ನದಿಗೆ ಯಾರೂ ಹಾಕಿದ್ದಲ್ಲ ಫ್ರೆಂಡ್ಸ್, ನೀವೇ ಹಾಕಿದ್ದಿದ್ದು. ಈಗ ಇದನ್ನು ನಾನು ಇಲ್ಲಿಂದ ತೆಗೆದುಬಿಟ್ಟು ಇಲ್ಲಿಂದ ಹೋಗ್ತೀನಿ. ನಾನು ಆ್ಯಕ್ಚುಲಿ ಬಂದಿರೋದಕ್ಕೆ ಅದನ್ನಾರು ಮಾಡಲೇಬೇಕು. ಸೊ ತೆಗಿತೀನಿ ಅಂತ ಹೇಳಿದೆ. ಆರತಿ ಹೆಂಗೆ? ಉದ್ಯೋಗ ಲಕ್ಷಣ ಎಲ್ಲ ಕಾಣ್ತಾ ಇದೆ. ಏನಿಲ್ಲ, ಇದನ್ನ ತೆಗಿಬೇಕು, ಬಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಪ್ಲಾನ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಸಡನ್ ಡೀಪ್ ಇದೆ. ಸೊ ಅದಕ್ಕಾಗಿ ಏನಾದರೂ ಮಾಡಿ ತೆಗಿಬೇಕು. ನನಗೆ ಜಾಸ್ತಿ ಬಾಟಲ್ಸ್ ಇಲ್ಲ, ಇಷ್ಟಾದರೂ ಮಾಡೋಗೋಣ. ಇಲ್ಲಿ ಬಂದಿದ್ದಕ್ಕೆ ಏನು ಯೂಸ್ ಆಗ್ತಾ ಗೊತ್ತಿಲ್ಲ, ನನ್ನ ಸಂಬಂಧನೂ ಕರ ಮಾಡಲೇಬೇಕು ಇದನ್ನ. ಬಿಡು ಜಾತಾ ಇದೆ ಗುರು. ಹಾರ್ತು ಅಯ್ಯಪ್ಪ, ನೀರಿದೆ ಇದರಲ್ಲಿ. ಸಮಾಜ ಸೇವೆ ಮಾಡಕ್ಕಾರೆ ಮಣ್ಣಿನ ಮಗನೋ ಇವನು ಕೊಡಗೈರಾನಿ. ಗೈಸ್ ಬೊಯ್ಯಕ್ಕೆ ಬರ್ತಾರ ಅನ್ಸುತ್ತೆ ಗೈಸ್. ಏನು ಮಾಡ್ತಾರೋ ದೇವರನೇ ಗೊತ್ತಿಲ್ಲ. ಇಲ್ಲಿ ಬಂದು ಫೋಟೋ ತಕ್ಕೊಂಡು ಹೋಗೋರ ಮಧ್ಯೆ, ರೀಲ್ಸ್ ಮಾಡೋರ ಮಧ್ಯೆ, ಆನೆ ಮೇಲೆ ಸವಾರಿ ಮಾಡೋರ ಮಧ್ಯೆ ಈ ಥರನೂ ಸಮಾಜ ಸೇವೆ ಮಾಡೋರು ಇರ್ತಾರೆ. ಇವ್ರಿಗೆ ನೀವು ಸಪೋರ್ಟ್ ಮಾಡಲೇಬೇಕು. ಮಾಡಕ್ಕೆ ಬಂದರಿದ್ರು, ಅಥವಾ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಬಂದರಿದ್ರು, ಅಥವಾ ಏನೋ ಫೋಟೋಸ್ ನೋಡೋಕೆ ಬಂದಿರಿದ್ರು, ಅಥವಾ ಎಲಿಫೆಂಟ್ ನೋಡಬೇಕು ಅಂತ ಬಂದವರಿದ್ರು. ಸೊ ಎಂಜಾಯ್ ಮಾಡಕ್ಕೆ ಬರ್ತೀವಿ, ಅಲ್ಲೊಂದು ಸ್ವಲ್ಪ ಒಳ್ಳೆ ಕೆಲಸನ ಮಾಡೋಗೋಣ. ಇದನ್ನು ನೋಡಿದ್ರೆ ನನಗೆ ಸೀರಿಯಸ್ಲಿ ಪ್ರೈಮರಿ ಸ್ಕೂಲ್ ನೆನಪಾಗ್ತದೆ ಫ್ರೆಂಡ್ಸ್. ಯಾಕೆಂದರೆ ನಮಗೂ ಅವಾಗ ಹಾಗೆ ಪ್ರೇಯರಿಗೆ ನಿಂತ್ಕೊಳ್ಳೋಕ್ಕಾಗಲಿ, ಏನಾದ್ರು ನಿಂತ್ಕೊಳ್ಳೋಕ್ರೆ ಈ ಥರ ಲೈನಲ್ಲಿ ನಿಲ್ಲಿಸಿ ಏನಾದರೂ ಈ ಕೆಲಸ ಮಾಡು ಅಂತ ಹೇಳಿ ಮಾಡಿಸಿ, ಹೋಮ್ವರ್ಕ್ ಮಾಡಿಸಿ ಆ ರೀತಿ ಮಾಡಿಸ್ತಿದ್ರಲ್ಲ. ಸೊ ನೋಡಿ ಇಲ್ಲಿರೋ ಬಂದಿರೋ ಜನಗಳೆಲ್ಲ ನೋಡಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಅವು ಪಾಪ ಫೋಟೋಗೆ ಪೋಸ್ ಕೊಡ್ತಾ ಇದೆ. ಅವಕ್ಕೇನು ಗೊತ್ತಿಲ್ಲ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಸೊ ಸುಮ್ಮನೆ ಇಟ್ಕೊಂಡಿದ್ದಾವೆ, ಏನೋ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಆ ರೀತಿ. ಸೇಮ್ ಫ್ರೆಂಡ್ಸ್ ಆ್ಯಸ್ ಇಟ್ ಈಸ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಕೂಡ ಹೀಗೆ. ಏನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಮಾತ್ರ ಮಾಡಬೇಕು, ಅಥವಾ ನಮ್ಗೆ ಸ್ವಂತಕ್ಕೆ ಏನಾದರೂ ಮಾಡಬೇಕು ಅಂದರೆ ಅದಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ಇದೆ ನೋಡಿ ಫ್ರೆಂಡ್ಸ್. ಒಂದು ಮೂಕ ಪ್ರಾಣಿಗಳನ್ನ ಕೂಡ ಬಿಟ್ಟಿಲ್ಲ ಫ್ರೆಂಡ್ಸ್. ನೋಡಿ ನಮ್ಮ ಎಂಜಾಯ್ಮೆಂಟಿಗೆ ಮೂಕ ಪ್ರಾಣಿನ ಹೇಗೆ ಯೂಸ್ ಮಾಡ್ಕೊತೀವಿ ನೋಡ್ಕೊಳ್ಳಿ. ಇದು ನಮ್ಮ ಮನುಷ್ಯತ್ವ ಅನ್ನೋದು. ಆ್ಯಕ್ಚುಲಿ ತುಂಬ ಆ್ಯಕ್ಟಿವ್ ಆಗಿದೆಯಲ್ಲ ಈ ಕಾಲದಲ್ಲಿ ಮನುಷ್ಯತ್ವ ಅನ್ನೋದು. ಇದು ಹೋಗಿ ಹಿಂಗೋಗಿ ಹಾಗೆ ಬಂದು ಒಂದು ರೌಂಡ್ ಹಾಕಲ್ಲಿ ಬರುತ್ತೆ. ಅಷ್ಟೊತ್ತಿಗೆ ನೋಡಿ ಅಲ್ಲಿ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಬೆಳಗ್ಗೆ 8 ಗಂಟೆಯಿಂದ ಫ್ರೆಂಡ್ಸ್, ಈಗ ಟೈಮು ಎಷ್ಟಾಯಿತು? 11 ಗಂಟೆ. 8, 9, 10, 11, 3 ಅವರ್ಸ್ ಆಯಿತು. ಇವಾಗ ಬೇರೆ ಏನೋ ಮಾಡಿಸ್ತಾರೆ, ಇದನ್ನೇ ಮಾಡಿಸ್ತಾ ಇದ್ದಾರೆ. ಅದೇನಾದರೂ ಒಬ್ಬ ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಒಬ್ಬನ 10 ಅವರ್ ಅಥವಾ 12 ಅವರ್ಸು ಜಾಸ್ತಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ ಯಾವುದೋ ಕಂಪ್ನಿಲಿ ಅಂದರೆ ಸ್ಟ್ರೈಕ್ಗಳಾಗ್ಬಿಡ್ತವೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ 3 ಅವರ್ಸ್ ಆಯಿತು. ಮೂಕ ಪ್ರಾಣಿ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಡೈಲಿ ಬರುತ್ತೆ, ಇದೇ ಸೇಮ್ ರೊಟೀನ್. ಸೇಮ್ ಅಲ್ಲಿ ಹೇಳಿದ್ನಲ್ಲ, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಥರ ಬೆಳಗ್ಗೆ ಕಾಲೇಜಿಗೆ ಹೋಗು, ಸಂಜೆ ಮನೆಗೆ ಬಾ, ಬೆಳಗ್ಗೆ ಕಾಲೇಜಿಗೆ ಹೋಗು, ಸಂಜೆ ಮನೆಗೆ ಬಾ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಇಲ್ಲಿ ನಡೀತಾ ಇರೋದು, ಬೇರೆ ಏನೂ ಆಗ್ತಲ್ಲ ಫ್ರೆಂಡ್ಸ್. ಇದು ಎಷ್ಟನೇ ಟೈಮ್ ಬರ್ತಾ ಇರೋದು? ಪ್ಲೇಸ್ ಹೇಗಿದೆ, ಹೇಗೆ ಅನ್ನಿಸ್ತು? ಅದಿಲ್ಲ, ನನಗೆ ಹಾಗೆ ಮಾಡಬಾರ್ದು. ಅದಕ್ಕೆ ಕಿವಿಗೆಲ್ಲ ಹೀಗೆ ಮಾಡ್ತಾರಲ್ಲ ಹೋಗುವಾಗ, ಹಾಗೆಲ್ಲ ಮಾಡಬಾರ್ದು, ಅದೆಲ್ಲ ತಪ್ಪು ಮಾಡಬಾರ್ದು. ಆ ಥರ ನನಗೆ ನೋವಾಗುತ್ತೆ. ಹೇಳ್ತಾರೆ ಕರೆಕ್ಟ್ ಇದೆ. ಎಂತ ಗೊತ್ತಾ, ಒಂದು ರೌಂಡ್ ಬರ್ತಾ ಇರ್ಬೇಕು, ಬರ್ತಾ ಉಂಟಲ್ಲ ಅಲ್ಲಿ ಒಂದು ಪಿಕಪ್ ಮಾಡ್ತದೆ,
ತಗೊಂಡು ಬರ್ತದೆ ಅಲ್ಲಿ ಪುನಃ ನಿಲ್ತದೆ ಹಾಗೆ ಹೋಗ್ತಾ ಇರ್ಬೇಕು 8:30 1 ಗಂಟೆ ತನಕ. ನೀವೇನಾದ್ರು ರೈಡ್ ಮಾಡಿದ್ರಾ? ಇಲ್ಲ ನಾ ಮಾಡಲ್ಲ. ಅದೇ ಪರ್ಪಸ್ಗೋಸ್ಕರ ಮಾಡಿದ್ರಾ? ಥ್ಯಾಂಕ್ ಯು. ಹೇಗಿತ್ತು ಪ್ಲೇಸು? ಮಸ್ತ್ ಇದೆಯಾ? ಆನೆ ರೈಡ್ ಏನಾದ್ರು ಮಾಡಿದ್ರಾ? ಇಲ್ಲ. ಯಾಕೆ? ಸರಿ, ಸಿಗೋಣ. ಥ್ಯಾಂಕ್ ಯು. ಯೂಟ್ಯೂಬಿಂದ ಈಗ 3rd or 4th ಟೈಮ್ ಅನ್ಸುತ್ತೆ ಸೆಲ್ಫಿ ತೊಗೊಂಡಿದ್ದು. ಥ್ಯಾಂಕ್ ಯು ಗೈಸ್, ಈಗ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಈಗ ಫೈನಲ್ ಆಗಿ ನಮ್ಮ ಹಯಾಬುಸಾ ನಿಲ್ಲಿಸಿರೋ ಪ್ಲೇಸಲ್ಲೇ ಇದೆ. ಹಯಾಬುಸಾ ಹತ್ರ ಬಂದು ತಲುಪಿದ್ದೀವಿ. ಈಗ ಇರೋ ಪ್ಲೇಸ್ ಏನಿದ್ರು ಡೈರೆಕ್ಟ್ ಗೋ ಟು ಹಾಸ್ಟೆಲ್ಲು. ನೀವೇನಾದರೂ ಮೇನ್ ಹೈವೇಗಳಲ್ಲಿ ಇಂಥ ಸ್ಟಂಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ, ಯಾಕಂದರೆ ಹಿಂದೆ ಮುಂದೆ ಗಾಡಿಗಳು ಬರ್ತವೆ, ಸ್ವಲ್ಪ ನೋಡಿಕೊಂಡು ಸ್ಟಂಟ್ ಮಾಡಿ ಆಯಿತಾ. ಸ್ವಲ್ಪ ಸುಸ್ತಾಗ್ತಿತ್ತು. ಇಲ್ಲೆಲ್ಲೋ ಈಜೋದಕ್ಕೆ ಜಾಗ ಇದೆ ಅಂತ ಗೊತ್ತಾಯ್ತು, ಸೊ ಈಜೋದಕ್ಕೆ ಅಂತ ಬಂದ್ವಿ. ನಮ್ಮ 3 ಜನಕ್ಕೂ ಸ್ವಿಮ್ ಬರುತ್ತೆ. ಇಲ್ಲಿ ನಾನು ನೋಡಿದ ಪ್ರಕಾರ ಇಲ್ಲೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಡೀಪ್ ಇದೆ. ಸೊ ಇಲ್ಲೇ ಈಜೋಣ ಅಂತ ಪ್ಲಾನ್ ಮಾಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಸಾಯೋದಕ್ಕೆ ತುಂಬ ಆಸೆ ಇದೆ. ಸೊ ಯಾಕೆಂದರೆ ಲೈಫಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀವಿ. ಸ್ಪೆಷಲಿ ಫಸ್ಟಿಂದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಬರ್ತಾಯಿರೋ ಅವ್ರಿಗೆ ಗೊತ್ತಿರುತ್ತೆ ನಾನು ಏನೇನು ನೋಡಿದ್ದೀನಿ ಅಂತೇಳಿ. ಸೊ ಫ್ರೆಂಡ್ಸ್, ಈಗ ನಾವು ಸಕ್ಕರೆಬೆಲೆ ಹೋಗಿ ಬಂದಾದಮೇಲೆ 1:30 ಟೈಮ್ ಆಗಿತ್ತು. ಸೊ ಊಟ ಮಾಡೋಣ ಅಂತೇಳಿ ಬಂದ್ವಿ. ಇಲ್ಲಿ ಗ್ರೀನ್ ಫಿಶ್ ಲ್ಯಾಂಡ್ ಅಂತೇಳಿ ಒಂದು ಹೋಟೆಲ್ ಇದೆ, ಸೊ ತುಂಬ ಫೇಮಸ್ ಅಂತೆ. ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಊಟ ಬಂದಾಗಿದೆ. ಒಂದು ವಾಟರ್ ಬಾಟಲ್, ಫಿಶ್ ಫ್ರೈ, ರೈಸು, ಸಾಂಬಾರು, ಒಂದು ರೋಟಿ. ಆ ಕಡೆಯಿಂದ ಬರ್ತಾ ಈಸಿ ಇತ್ತು, ಯಾಕಂದರೆ ಆಲ್ಮೋಸ್ಟ್ ಡೌನ್ ಸಿಕ್ಕಿತ್ತು. ಈಗ ಆಲ್ಮೋಸ್ಟ್ ಅಪ್ ಸಿಗುತ್ತೆ. ಸ್ವಲ್ಪ ಹೋಗೋದು ಸ್ವಲ್ಪ ಸ್ಲೋ ಆಗುತ್ತೆ. 2 hours later. ಫೈನಲ್ ಆಗಿ ಹಾಸ್ಟೆಲ್ ಹತ್ರ ಬಂದು ರೀಚ್ ಆಗ್ತಾ ಇದ್ದೀವಿ. ಸೊ ನಾವು ಅಂದ್ಕೊಂಡಿದ್ದೆ ಒಂದು ಟೈಮು, ಬಟ್ ರೀಚ್ ಆಗಿದೆ ಒಂದು ಟೈಮ್, ಯಾಕೆಂದರೆ ಸ್ವಲ್ಪ ಮಳೆ ಎಲ್ಲ ಬಂತು. ಸೊ ಇಲ್ಲಿ ಸ್ಟಾಪ್ ಮಾಡಿ ಬಂದ್ವಿ. ಹಾಗೆ ಪ್ಲಾನಲ್ಲಿ ಇಲ್ಲದೆ ಇರೋದನ್ನೆಲ್ಲ ಮಾಡಿದ್ವು. ಸೊ ಹಾಗಾಗಿ ಟೈಮ್ ಕವರ್ ಮಾಡೋಕ್ಕಾಗಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೈನಿಂಗ್ ಆಫ್. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ.